ಮಕ್ಳಿಗೆ ಏನು ಗೊತ್ತಾಗುತ್ತೆ ಆರೋಗ್ಯಕ್ಕೆ ಯಾವ ತಿಂಡಿ ಒಳ್ಳೆಯದು ಯಾವ ತಿಂಡಿ ಕೆಟ್ಟದ್ದು ಅಂತ. ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರೆ ಸಾಕು, ಹಠ ಮಾಡಿ ಆದರೂ ತೆಗೆಸ್ಕೊಂಡು ತಿಂತಾರೆ. ಸೊ ಹೆಲ್ದಿಯಾಗೂ ಇರಬೇಕು, ಹಾಗೆ ಅವ್ರಿಗೆ ಅಟ್ರಾಕ್ಟಿವ್ ಆಗೂ ಕಾಣಿಸ್ಬೇಕು. ಆ ಥರ ಒಂದು ಪ್ರೋಟೀನ್ ಬಾರ್ ಮಾಡೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತಗೊಂಡು ಮೆಷರ್ಮೆಂಟ್ ಕಪ್ ಇರುತ್ತಲ್ಲ, ಅದರಲ್ಲಿ ಅರ್ಧ ಕಪ್ಪಷ್ಟು ಹುರಿದಿರೋ ಅಂಥ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕಡಲೆ ಬೀಜ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿದಿರಬೇಕು. ನೋಡಿ, ಕಲರ್ ಸಹ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ, ಅಲ್ಲಿವರೆಗೂ ಫ್ರೈ ಮಾಡಿದರೆ ರುಚಿ ಚೆನ್ನಾಗಿರುತ್ತೆ. ನಂತರ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಮತ್ತೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹುರುಗಡಲೆ ಅಥವಾ ಕಡಲೆಪಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ಕಡಲೆಪಪ್ಪು ಏನಾದರೂ ಕ್ರಿಸ್ಪಿಯಾಗಿಲ್ಲ ಅಂದರೆ ಸ್ಟವ್ ಮೇಲೆ ಇಟ್ಟು 1-2 ನಿಮಿಷ ಫ್ರೈ ಮಾಡಿ ಹಾಕ್ಕೋಬೋದು. ನಂತರ 2 ಟೇಬಲ್ ಸ್ಪೂನಷ್ಟು ಕೊಕೋ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಕೊಕೋ ಪೌಡರ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಸಹ ಹಾಕ್ಕೋಬೋದು. ಈಗ ಇವೆಲ್ಲ ಚೆನ್ನಾಗಿ ನುಣ್ಣಗೆ ಪುಡಿ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಕಡಲೆ ಬೀಜ ಹಾಗೆ ಒಣ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರುತ್ತಲ್ವ, ಆ ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಉಂಡೆ ಥರ ಬರ್ತಾ ಇದೆ. ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲೇ 2 ಕಪ್ಪಷ್ಟು ಬೀಜ ಬಿಡಿಸಿರೋ ಅಂಥ ಖರ್ಜೂರನ ಸೇರಿಸ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿ ಸ್ವೀಟ್ ಸ್ವಲ್ಪ ಮೈಲ್ಡಾಗಿರುತ್ತೆ. ಇನ್ನು ಸ್ವೀಟ್ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ 1 ಕಪ್ ಎಕ್ಸ್ಟ್ರಾ ಖರ್ಜೂರನ ಸೇರಿಸ್ಕೋಬೋದು. ಇಲ್ಲಿ ಖರ್ಜೂರ ಬೇಡ ಅನ್ನೋರು ಬೆಲ್ಲ ಸಹ ಹಾಕಿ ಮಾಡ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ನಂತರ ಖರ್ಜೂರನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಕೈಯಲ್ಲಿ ಹಿಡಿದ್ರೆ ಈ ರೀತಿ ಉಂಡೆ ಅದಕ್ಕೆ ಬರ್ತಾ ಇದೆ. ಬೆಲ್ಲ ಹಾಕಿ ಮಾಡೋದಾದ್ರೆ ಇದೇ ರೀತಿ ಉಂಡೆ ಕಟ್ಕೊಂಡು ಹಾಗೆ ಸಹ ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಈ ರೀತಿ ಸಹ ಮಾಡ್ಕೋಬೋದು. ನಾನಿಲ್ಲಿ ಆಡಿ ಎಕೋಬೇಕ್ ಶೀಟ್ನ ತಗೊಂಡಿದ್ದೀನಿ. ಹಾಗೆಯೇ ಸ್ಕ್ವೇರ್ ಶೇಪಲ್ಲಿರೋ ಅಂಥ ಬಾಕ್ಸ್ ಅಥವಾ ಬೌಲ್ನ ಸಹ ತಗೊಂಡು ಶೀಟ್ನ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡಿಕೊಂಡು ಬೌಲ್ಗೆ ಸೆಟ್ ಮಾಡಿಕೊಂಡು ಇಟ್ಕೋಬೇಕು. ನಂತರ ನಾವು ಈಗಾಗಲೇ ಗ್ರೈಂಡ್ ಮಾಡಿಟ್ಟಿದ್ವಲ್ಲ, ಆ ಮಿಕ್ಸ್ಚರ್ನೆಲ್ಲ ನೀಟಾಗಿ ಈ ಬಾಕ್ಸಿಗೆ ಹಾಕ್ಕೊಂಡು ಒಂದ್ಸರಿ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಫ್ಲ್ಯಾಟ್ ಆಗಿರೋ ಅಂಥ ಬೌಲು ಅಥವಾ ಗ್ಲಾಸ್ನ ತಗೊಂಡು ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಟೈಟಾಗಿ ಪ್ರೆಸ್ ಮಾಡಿ ಸೆಟ್ ಮಾಡ್ಕೋಬೇಕು, ಅಥವಾ ಒಂದು ಸ್ಪ್ಯಾಚುಲಾ ಸಹಾಯದಿಂದ ಸಹ ನೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸೆಟ್ ಮಾಡಿ ತೆಗೆದಿಟ್ಕೋಬೇಕು. ಈಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನೀರು ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದ್ರ ಮೇಲೆ 1 ಕಪ್ನ ಇಟ್ಟು 1 ಕಪ್ಪಷ್ಟು ಡಾರ್ಕ್ ಚಾಕ್ಲೇಟ್ನ ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇದೇನಾದರೂ ನಿಮಗೆ ಮೆಲ್ಟ್ ಆಗ್ತಾ ಎಲ್ಲ ಗಟ್ಟಿಯಾಗಿದೆ ಅಂದರೆ ಒಂದು ಸ್ವಲ್ಪ ಬಟರ್ನ ಸಹ ಸೇರಿಸ್ಕೋಬೋದು. ಇನ್ ಕೇಸ್ ಮಿಕ್ಸ್ ಮಾಡೋವಾಗ ಅದು ಗಟ್ಟಿ ಆಗೋಗ್ತಾ ಇದೆ ಅಂದರೆ ಸ್ವಲ್ಪ ಬಿಸಿ ಜಾಸ್ತಿ ಆಗೋಗಿರುತ್ತೆ, ಆವಾಗ ಹೊರಗಡೆ ತಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಅದು ಸ್ವಲ್ಪ ತೆಳು ಆಗುತ್ತೆ. ಇನ್ ಕೇಸ್ ಹೊರಗಡೆ ಇಟ್ಮೇಲೆ ಅದು ಮತ್ತೆ ಗಟ್ಟಿಯಾಗಿದೆ ಅಂದರೆ ಮತ್ತೆ ಅದೇ ರೀತಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಇಟ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇದ್ರೆ ಕರಗೋಗುತ್ತೆ. ಈಗ ಮೆಲ್ಟ್ ಆಗಿರೋ ಅಂಥ ಡಾರ್ಕ್ ಚಾಕ್ಲೇಟ್ನ ಎಲ್ಲ ತಗೊಬಂದು ನಾವು ರೆಡಿ ಮಾಡಿಟ್ಟಿರೋ ಅಂಥ ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಇದು ಒಳ್ಳೆ ಕ್ವಾಲಿಟಿ ಇರೋ ಅಂಥ ಡಾರ್ಕ್ ಚಾಕ್ಲೇಟ್ನ ತೊಗೊಂಡ್ರೆ ಇದು ಬೇಗ ಗಟ್ಟಿ ಆಗಲ್ಲ. ನಂತರ ನಿಮ್ಗೆ ಇಷ್ಟ ಇರೋ ಅಂಥ ಡ್ರೈ ಫ್ರೂಟ್ಸು, ನಟ್ಸು, ಸೀಡ್ಸಿಂದ ಇದನ್ನು ಗಾರ್ನಿಷಿಂಗ್ ಮಾಡ್ಕೋಬೋದು. ನಾನಾದರೆ ಇಲ್ಲಿ ಮಕ್ಕಳು ಹಾಗೆ ಕೊಟ್ಟರೆ ಈ ಥರ ಸೀಡ್ಸ್ ಎಲ್ಲ ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಕುಂಬಳಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜನ ಹಾಕ್ಕೊಂಡು ಇದನ್ನು ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಫ್ರೀಸ್ ಆಗಕ್ಕೆ ಬಿಡಬೇಕು. ಈ ಚಾಕ್ಲೇಟ್ ಎಲ್ಲ ನೀಟಾಗಿ ಸೆಟ್ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಒಂದು ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಇದನ್ನು ಮಕ್ಳಿಗಷ್ಟೇ ಅಲ್ಲ, ದೊಡ್ಡವರು ಸಹ ಯಾರಿಗಾದರೂ ಸ್ವೀಟ್ ಕ್ರೇವಿಂಗ್ಸ್ ಬಂದಾಗ, ನಾವೆಲ್ಲ ಜಾಸ್ತಿ ಶುಗರ್ ಐಟಮ್ಸ್ ತಿನ್ನಲ್ಲ ಅನ್ನೋಂಥವ್ರು ಈ ಥರ ಪ್ರೋಟೀನ್ ಬಾರ್ನ ಹ್ಯಾಪಿಯಾಗಿ ತಿನ್ಬೋದು. ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಸಹ ಅನಿಸುತ್ತೆ. ಖಂಡಿತ ಈ ಹೆಲ್ದಿ ರೆಸಿಪಿ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ ಯು.